Hey guys, welcome back to my channel. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಬರ್ತ್ಡೇ ಶಾಪಿಂಗ್ ವ್ಲಾಗ್. ಬಟ್ ಫನ್ನಿ ಪಾರ್ಟ್ ಏನಂತ ಹೇಳಿದ್ರೆ ಇಲ್ಲ ಇವಾಗಲೇ ಹೇಳಲ್ಲ, ಅದನ್ನು ನಾನು ಲಾಸ್ಟ್ಗೆ ಹೇಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಶುದ್ಧ ಕನ್ನಡ ಯೂಸ್ ಮಾಡಿ ನಾಲ್ಗೆನೇ ಹೊರಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಇವತ್ತಿಂದ ಕುಂದಾಪುರ ಕನ್ನಡದಲ್ಲೇ ಮಾಡ್ತೀನಿ. ಫಸ್ಟ್ ನಾವು ಹೋದ್ದು ಇಲ್ಲಿಗೆ ಮಾಲ್ ಆಫ್ ಏಷ್ಯಾಗೆ. ಅಲ್ಲಿ ಫೇಮಸ್ ಆಗಿರೋ ಜೈಂಟ್ ಡಿಸ್ಪ್ಲೇ ನೋಡ್ಕೊಂಡು ಆಮೇಲೆ ಪ್ಲೇಯರ್ ಎಣ್ಣೆ ಹೊಯ್ಕೊಂಡು ಸ್ವಲ್ಪ ಕಾಂತು ಎಲ್ಲ ಮಕ್ಕಳನ್ನೆಲ್ಲ ಕಂಡು ನಾವು ಸ್ವಲ್ಪ ಖುಷಿ ಪಡ್ಕಂತು. ಆಮೇಲೆ ಸುತ್ತಿ ಸುಸ್ತಾಯ್ತು ಅನ್ಕೊಂಡು ನಮ್ಮದು ಶ್ರೀ ಸಾಯಿ ಕೆಫೆಯಲ್ಲಿ ಹೋಗಿ ಚಹಾ ಕುಡಿತು. ಆಮೇಲೆ ಸಡನ್ನಾಗಿ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿ ನೈಟ್ ಔಟ್ ಹಾಪ ಅಂತ ಹೇಳಿದ್ರೆ ಜಸ್ಟ್ ಎಂಥ ರೂಮ್ ಬುಕ್ ಹಾಪ ಹೊರಗೆ ಹೋಪ ಲೈಕ್ ಅಂದ್ಕೊಂಡು ನಾವು ಹೋಯ್ತು. ಇಲ್ಲಿ ನಾನು ನನ್ನ ಫ್ರೆಂಡಿದು ಬುಲೆಟ್ ತಗೊಂಡು ಹೋಯ್ತು. ನಂಗೆ ಸೌಂಡ್ ಅಂದರೆ ಸಖತ್ ಇಷ್ಟ. ಅದಾದಮೇಲೆ ಅಂತೂ ಇಂತೂ ನಮ್ಮ ಫೇಮಸ್ ರೆಸ್ಟೋರೆಂಟ್ ಬಂತು. ಬಟ್ ಇದ್ರ ನೇಮ್ ನಾನು ಹೇಳಿದೆ, ಇದೆಲ್ಲ ನಿಮಗೆ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟಾದ್ಮೇಲೆ ನಾನು ನಿಮಗೆ ಹೇಳಿದೆ. ಇಲ್ಲಿನ ಹೊರಗಿನ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಎಲ್ಲ ವಾರ್ಮ್ ವೆಲ್ಕಮ್ ಮಾಡಿತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಔಟ್ಡೋರ್ ಸಿಟ್ಟಿಂಗ್ ಏರಿಯಾನು ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಪಾರ್ಟಿ ಕೂಡ ಆರ್ಗನೈಸ್ ಮಾಡ್ಲಕ್ಕೆ ನಾವೇನು ಮಾಡಲಿಲ್ಲ, ಹೇಳೋದು ಜಸ್ಟ್ ಆ ಇನ್ಫೋ. ಅದಾದಮೇಲೆ ನಾವು ಹೊತ್ತು ಸ್ಯಾಟರ್ಡೆ ಆದ್ರಿಂದ ನನಗೆ ಚಿಕನ್ ತಿಂಬಕ್ಕಾಗಿಲ್ಲ, ಖಾಲಿ ಪನ್ನೀರಲ್ಲೇ ನಾನು ಎಂಡ್ ಮಾಡ್ಕಿದ್ದು. ಅದಾದಮೇಲೆ ನಮ್ಮ ಫೇವ್ರೇಟ್ ನಾಯಿ ಬೆಕ್ಕು ಎಂಥದ್ದೇ ಬಂದರೂ ನನ್ನ ಆಶೆ ಮಾಡೋದಿದ್ದದೆ. ಆಮೇಲೆ ನೆಕ್ಸ್ಟ್ ಇದ್ರದ್ದು ನೇಮ್ ಬಂದುಬಿಟ್ಟು ದ ನೆಕ್ಸ್ಟ್ ಚಾಪ್ಟರ್ ಅಂತ. ಇದಿರೋದು ನಾರಾಯಣಪುರ ರೋಡ್ ಯಲಹಂಕದಲ್ಲಿ. ಆ ದಿನ ನಾನು ನಾನ್ ವೆಜ್ ತಿಂದಿಲ್ಲ ಅಂತ ಮಾರನೇ ದಿನ ನನ್ನ ಫ್ರೆಂಡನ್ನು ಎಳ್ಕೊಂಡು ಹೋಗಿ ಹಠ ಹಿಡ್ದು ಚಿಕನ್ ತಿಂದೆ. ಸೊ ಅದಾದಮೇಲೆ ಚಿಕನ್ ತಿಂದು ಸ್ವಲ್ಪ ಬಾಡಿ ಎಲ್ಲ ತಂಪು ಮಾಡುವ ಅಂದ್ಕೊಂಡು ಜ್ಯೂಸ್ ಕುಡಿಯೋಕೆ ಹೋಯ್ತು. ಅಲ್ಲಿ ಜ್ಯೂಸ್ ಕುಡ್ಕೊಂಡು ಆ ವಾರನ ನಾವು ಅಲ್ಲಿಗೆ ಎಂಡ್ ಮಾಡ್ದು. ನಮ್ಮ ಆಂಜನೇಯ ಜೈ ಅಂದ್ಬಿಟ್ಟು ನಾನು ನನ್ನ ಪಿ ಜಿ ಬಂದೆ. ಅಲ್ಲಿಗೆ ಆ ವಾರ ಎಂಡ್ ಆಯಿತು. ನೆಕ್ಸ್ಟ್ ವಾರ ನಾನು ಸ್ವಲ್ಪ ಎಸ್ಥೆಟಿಕ್ ಆಗಿ ವಿಡಿಯೋ ಮಾಡುವಂತ ಹೋದೆ. ಬಟ್ ಇದು ತನ್ಮೀದೇನು ಚೇಂಜಸ್ ಆಗಲ್ಲ, ಕ್ಲಮ್ಸಿ. ಅದಾದಮೇಲೆ ಅಮ್ಮ ಕೊಟ್ಟಿರೋ ಆ ದಿನ ಕೊಟ್ಟಿರೋ ಕಷಾಯ ಇತ್ತಲ್ಲ, ಅದನ್ನು ಹಾಯ್ಕೊಂಡು ನಾನು ನನ್ನ ರೂಮ್ಮೇಟ್ ನನ್ನ ಫ್ರೆಂಡಿಗೆ ಮಾಡಿಕೊಡುವ ಅಂತ ಹೇಳಿ ಹೊರಟೆ. ಫಸ್ಟ್ ನಾನು ಟೆಸ್ಟ್ ಟೆಸ್ಟ್ ಮಾಡಿದೆ. ತುಂಬ ಖಾರ ಲೈಕ ಇದ್ದಿತ್ತು ಕಷಾಯ. ಗಂಟ್ಲಿಗೆ ಒಳ್ಳೆ ಸೂತಿಂಗ್ ನೆಲಿಯಿತು. ಸ್ವಲ್ಪ ಸೂರ್ಯ ಬೆಳಕು ತಕೊಂಡು ನಾನು ನನ್ನ ಫ್ರೆಂಡಿಗೆ ಕೊಟ್ಟೆ. ಫ್ರೆಂಡ್ ವೀಡಿಯೋ ಮಾಡ್ರೆ ಬೈದ, ಅದಕ್ಕೆ ನಾನು ಸುಮ್ಮನೆ ಕಂಡೆ. ನಾನು ನನ್ನ ರೂಮ್ಮೇಟಿಗೆ ಕೊಟ್ಟೆ. ಅವಳು ತುಂಬ ಶೈ ಹುಡುಗಿ, ಹಾಗೆ ಈ ಥರ ಮಾಡ್ದಾಳೆ. ಸೊ ಡೋಂಟ್ ವರಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಎಗ್ ಆಮ್ಲೆಟ್ ಮಾಡಿದೆ. ಈ ವಿಡಿಯೋ ಮಾಡೋಕ್ಕೆ ನಾನು ನನ್ನ ಫ್ರೆಂಡೊಟ್ಟಿಗೆ ಎಷ್ಟು ಜಗಳಾಡಿದೆ ಅದು ನನಗೆ ಗೊತ್ತು. ಆ್ಯಕ್ಚುಲಿ ಅದನ್ನೆಲ್ಲ ಕಟ್ ಮಾಡಿದ್ದೆ, ಈ ಸ್ಪೂನ್ ಬಿಸಾಡಿ ಎಲ್ಲ ಮಾಡಿ ಎಂತೆಂಥದ್ದು ಎಲ್ಲ ಆಯಿತು. ಇದು ನಂದು ಬ್ರೆಡ್ ಆಮ್ಲೆಟ್ ರೆಸಿಪಿ. ಇದು ಬೇಕಾದರೆ ನೆಕ್ಸ್ಟ್ ವೀಡಿಯೋಲಿ ನಾನು ಇನ್ನೊಂದ್ಸಲ ತುಂಬ ಚೆಂದ ಮಾಡಿ ತೋರಿಸ್ದೆ. ಅದಾದಮೇಲೆ ನಮ್ಮ ಮಹಾರಾಜರವರಿಗೆ ಟೀ ಎಕ್ಸ್ಟ್ರಾ, ನಮಗೆ ಕಾಫಿ ಎಕ್ಸ್ಟ್ರಾ ಅಂದ್ಕೊಂಡು ಬೇರೆ ಮಾಡಿ, ಎಷ್ಟೇ ಜಗಳಾರು ಇರಲಿ ಫ್ರೆಂಡ್ ಅಲ್ಲ ಅಂದ್ಕೊಂಡು ಮಾಡಿದೆ ಸಪ್ರೇಟ್ ಮಾಡಿ. ಲಾಸ್ಟಿಗೆ ಇದು ನಮ್ಮದು ಫೈನಲ್ ಬ್ರೇಕ್ಫಾಸ್ಟ್. ಅದಾದಮೇಲೆ ಫಸ್ಟ್ ಈ ಡ್ರೆಸ್ ಹಾಕೊಂಡೆ, ಬಾಯಮ್ಮ ಥರ ಕಾಂತಿ ಇದೆ, ಅದಕ್ಕೆ ಮತ್ತೆ ಹಾಕೋ ಬಂದಿರೋ ಡ್ರೆಸ್ನೇ ಹಾಕೊಂಡೆ. ಅದಾದಮೇಲೆ ಹೇರ್ ಸ್ಟ್ರೈಟ್ನಿಂಗ್, ಇಲ್ಲಾಂದರೆ ನಮ್ಮ ಕೂದಲು ಕಾಮ್ಕಾತಿಲ್ಲ ಅಂತ ಮಾಡ್ತಾರಿಲ್ಲ. ಅದಾದಮೇಲೆ ಮೇಕಪ್ ಆರ್ಟಿಸ್ಟ್ ಅಂತೂ ಅಲ್ಲ, ಬಟ್ ಸ್ಟಿಲ್ ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಕಣ್ಣಿಗೆ ಬಡ್ಕೊಂಡು, ಆಮೇಲೆ ಕಣ್ಣು ರೆಪ್ಪಿಗೆ ಬಡ್ಕೊಂಡು, ಸ್ವಲ್ಪ ಐಲೈನರ್ ಹಾಯ್ಕೊಂಡು, ಇದು ಬೇಕಿದೆ ನಮ್ಮದು ಮೇಯ್ನು. ಆಮೇಲೆ ಸ್ವಲ್ಪ ಶೋ ಆಫ್ ಮಾಡ್ಕೊಂಡು ಕೂದಲು ಬಿಟ್ಕೊಂಡೆಲ್ಲ ತೋರಿಸಿದ್ನಲ್ಲ, ಎಂಥದ್ದು ಇಲ್ಲ. ಆಮೇಲೆ ಹೊಯ್ ಕಟ್ಕೊಂಬದ್ದು. ಅದಾದಮೇಲೆ ಮತ್ತೆ ನಮ್ಮ ಆಂಜನೇಯ ಜೈ ಆ ವಾರಕ್ಕೆ ಅಂದ್ಕೊಂಡು ಹೋಯಿತು. ವೆದರ್ ತುಂಬ ಚೆಂದ ಇತ್ತು. ನನ್ನ ಫ್ರೆಂಡ್ ಎಷ್ಟು ಸ್ಪೀಡ್ ಹೋಗ್ತಿದ್ದ ಅಂದರೆ ನಾಳೆಗೂ ಡೇನೇ ಇಲ್ಲ ಥರ ಹೋಗ್ತಿದ್ದ. ಇದು ನಮ್ಮದು ಹೆಬ್ಬಾಳ್ ಫ್ಲೈಓವರ್ ಮೆನ್ಷನ್ ಮಾಡಿದೆ. ಇದು ನಮ್ಮ ಟಿಬೇಟಿಯನ್ ಶಾಪಿಂಗ್ ಸೆಂಟರ್ ಹೋಯಿತು ಶಾಪಿಂಗ್ ಮಾಡ್ಕೊಂಡು ಹೇಳಿ. ಬಟ್ ನನ್ನ ಫ್ರೆಂಡ್ ಎಷ್ಟು ಒಳ್ಳೆಯನಂತ ಹೇಳಿದ್ರೆ ಒಂದೇ ವಿಡಿಯೋ ಮಾಡಲಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಅಲ್ಲೇನೂ ತೊಗೊಂಡಿಲ್ಲ. ಆ್ಯಂಡ್ ಅದಾದಮೇಲೆ ಇಲ್ಲಿ ನಿಂತ್ಕೊಂಡು ತುಂಬ ಜಗಳ ಮಾಡಿ ಎನರ್ಜಿ ಖಾಲಿ ಇದ್ದಂತ ಹೇಳಿ ಉಂಬಕ್ಕೆ ಹೋಯ್ತು ಯಾವುದೋ ಒಂದು ಹೋಟೆಲ್ಗೆ. ಅದಾದಮೇಲೆ ನಾನಿಲ್ಲಿ ಸಲೂನ್ಗೆ ಹೋದ ಪೆರಿಮೀಟರ್ ಅಂದ್ಕೊಂಡು ಫಸ್ಟೇ ನಾನು ಇದು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾಯಿತು. ಅಲ್ಲಿ ಹೋಗಿ ನಾ ಮಾಡಿದೆ ಹೇರ್ ಸ್ಪಾ ಮತ್ತು ಹೇರ್ ಕಟ್. ಇಲ್ಲಿನ ಸರ್ವಿಸ್ನ ಹೇಳ್ತೆ ದಿ ಬೆಸ್ಟ್. ನಾನು ಹೋದ ಬ್ರ್ಯಾಂಚ್ ಬಂದುಬಿಟ್ಟು ಕೋರ್ಮಂಗ್ಲ, ತುಂಬಾ ಚೆನ್ನಾಗಿತ್ತು. ನಾನಂತೂ ಅಲ್ಲೇ ಮನಿಕ ಬಿಟ್ಟಿದ್ದೆ. ಅವನಂತೂ ಮೇಡಮ್ ಹೇಳಿ ಮೇಡಮ್ ಅಂದ್ಕೊಂಡು ಅವ್ನು ಹೇಳ್ಸ್ರ ಮೇಲೆ ನಂಗೆ ಗೊತ್ತಾಯ್ತು. ಸೊ ಇದು ನನ್ನ ಫೈನಲ್ಲು. ಆ ದಿನ ಚೆಂದ ಇದ್ದಿತ್ತು. ಅದು ಆಮೇಲೆ ನೀರು ತಾಗಿಯ ಮೇಲೆ ಎಷ್ಟಾರು ಹಕ್ಕಿ ಪುಕ್ಕನೇ ಹಾಕೋದು ಗೊತ್ತು ನನಗೆ. ಬಟ್ ದಿ ಬೆಸ್ಟ್ ಹೇಡೆ ಅಲ್ವಾ, ಅದು ಗರ್ಲ್ಸಿಗೆ ಇಂಪಾರ್ಟೆಂಟ್. ಅದಾದಮೇಲೆ ನಾವು ನೆಕ್ಸ್ಟ್ ಮಾಲ್ಗೆ ಹೋದ್ವಿ. ಅಲ್ಲೆಂತಾರು ತಕೊಂಬ ಅಂದ್ಕೊಂಡು ಫಸ್ಟ್ ಹೋದ ಮೇಕಪ್ ಐಟಮ್, ನನ್ನೆಲ್ಲ ಮೇಕಪ್ ಐಟಮ್ ಖಾಲಿ ಆಯಿತು. ನಾನು ಎಂತ ಹೆಚ್ಚು ಮಾಡೋದಿಲ್ಲ, ಬಟ್ ಸ್ಟಿಲ್ ಕ್ರೀಮ್ ತಕೊಂಬ ಅಂದೇಳಿ ಹೋಯ್ತು. ಸಮ್ಮ ಬೋಳ್ಸ್ರಿ ಎಲ್ಲ ಅದು ತೊಗೊಳ್ಳಿ ಮೇಡಮ್ ಇದು ಫ್ರೀ, ಇದು ತೊಗೊಳ್ಳಿ ಮೇಡಮ್ ಅದು ಫ್ರೀ ಅನ್ಕೊ 3,500 ಬಿಲ್ ಮಾಡ್ರು. ಆಫರ 2 ಸಿಕ್ತು. ನನ್ನ ಫ್ರೆಂಡ್ ಕಾರ್ಡ್ ಉಜ್ಜದ ಆಮೇಲೆ ಎಲ್ಲ ಇದು ತಗೊಂಡ ಬಿಡಿ, ಅದು ಸೆಕೆಂಡ್ರಿ. ಬಟ್ ಆ ದಿನ ತುಂಬ ಹ್ಯಾಪಿ ಆಯಿತು ಮೇಕಪ್ ಪ್ರಾಡಕ್ಟ್ಸ್ ತಗೊಂಡು. ಆಮೇಲೆ ಸೋಜಿ ಹೋಯ್ ಒಂದು ಅಂಗಿ ಕಾಂತು
ಸೊಳ್ಳಿ ಪರ್ತಿ ಕಣಂಗಿತ್ತು, ಅದಕ್ಕೆ 3,000 ರೂಪಾಯಿ ಅಂದರು. ಹಾಗೆ ಇಡ್ತು. ಆಮೇಲೆ ಇಲ್ಲಿ ಹೇಳ್ಕಂದ್ರೆ ಫಸ್ಟ್ ಮಿರರ್ ಚೆಕ್ ಮಾಡೋದು, ಅದಂತೂ ನಂಗೆ ಇಂಪಾರ್ಟೆಂಟ್. ಅದಾದಮೇಲೆ ನಾ ಕೂದಲು ಬಿಡೋಕ್ಕಾಗ್ತಾ ಕೊಡಲಿ 2,000 ರೂಪಾಯಿ ಅಂದ್ಕೊಂಡು ಸ್ವಲ್ಪ ಕೂದಲನ್ನೆಲ್ಲ ಚಂದ ಮಾಡಿ ಕಾಣ್ಕೊಂಡು ಹೋಯ್ತು. ಝೂಡಿಯೋಗೆ ಹಬ್ಬ ಹೇಳಿ ಅಲ್ಲೂ ಎಂಥದ್ದು ಸಿಕ್ಕಿಲ್ಲ. ಹಾಗೆ ಸುಮ್ಮನೆ ಬಂತು. ಅದಾದಮೇಲೆ ನಾನು ನನ್ನ ಫ್ರೆಂಡ್ಸನ್ನು ಕಣ್ಕೊಂಡು ಜಯನಗರಿಗೆ ಹೋಯ್ದೆ ಬರ್ಡೇ ಹಿಂದಿನ ದಿನ, ಅಲ್ಲೂ ಎಂಥದ್ದು ಸಿಕ್ಕಿಲ್ಲ. ಫಸ್ಟಿಗೆ ಹೇಳ್ದಂಗೆ ಎಂಥದ್ದು ಜೋಕ್ ಹೇಳ್ತೆ ಅಂದಲ್ಲ, ನಾನು ಇಷ್ಟೆಲ್ಲ ಸುತ್ತಾಡಿ ಲಾಸ್ಟಿಗೆ ನಾನು ನನ್ನ ಬರ್ಡೇ ಡ್ರೆಸ್ ತಗೊಂಡದ್ದು ನಮ್ಮ ಹೆಣ್ಮಕ್ಳು ಬುದ್ಧಿ ಕಣ್ಣಗೆ ಆನ್ಲೈನಲ್ಲೇ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.